ಇನ್ನು ಬನಶಂಕರಿ 6th ಸ್ಟೇಜ್ 4th ಬ್ಲಾಕ್ ಅಲ್ಲಿ ಕಂಪ್ಲೀಟ್ ಡೂಪ್ಲೆಕ್ಸ್ ಹೌಸ್ ನ ನಾವ್ ಇವತ್ತು ನಿಮ್ಗೆ ತೋರ್ಸಕ್ ಬಂದಿದ್ವಿ. ಈ ಮನೆ ಎಷ್ಟು ಪ್ರೀಮಿಯಂ ವರ್ಕ್ ಆಗಿದೆ. ಆಮೇಲೆ ಈ ಪಾರ್ಕಿಂಗ್ ಪ್ಲೇಸ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸಿಕ್ಕಾಪಟ್ಟೆ ದೊಡ್ಡದಾಗಿರೋ ಪಾರ್ಕಿಂಗ್ ಪ್ಲೇಸ್. ಇಲ್ಲಿ ಏನಿಲ್ಲ ಅಂದ್ರೂ 4 ಕಾರ್ಗಳನ್ನ ನಿಲ್ಸ್ಬೋದು ನೀವು ಈ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ. ಈ ಪಾರ್ಕಿಂಗ್ ಪ್ಲೇಸ್ ಗೆ ಅಟ್ಯಾಚ್ ಆಗಿ ಒಂದು 1 RK ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಲಿಫ್ಟ್ ಏರಿಯಾ ಇದೆ. ಇನ್ನು ಈ ಮನೆಗೆ ಎಂಟ್ರಿ ಆದ್ರೆ ತುಂಬಾನೇ ವಿಶಾಲವಾಗಿರುವಂತಹ ಹಾಲ್ ಸಿಗ್ತಾ ಇದೆ ನಮ್ಗೆ. ತುಂಬಾನೇ ವೈಡ್ ಆಗಿರೋ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಟಿವಿ ಕ್ಯಾಬಿನ್ ನೋಡ್ತಾ ಇರ್ಬೋದು, ಎಷ್ಟೊಂದು ಪ್ರೀಮಿಯಂ ಆಗಿ ವರ್ಕ್ ಫಿನಿಶ್ ಮಾಡಿದ್ದಾರೆ ಅಂತ. ಇಲ್ಲೂ ಕೂಡ ವಿಂಡೋ ಇದೆ ನಿಮ್ಗೆ. ಕೆಳಗಡೆ ಎಲ್ಲ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಲಿಫ್ಟ್ ಏರಿಯಾನ ಬಿಟ್ಟಿದ್ದಾರೆ. ಇನ್ನು ಈ ಕಡೆ ಬಂದ್ರೆ ನಿಮ್ಗೆ ದೇವ್ರ ಮನೆ ಆರಾಮಾಗಿ 2-3 ಜನ ಕುತ್ಕೊಂಡು ಪೂಜೆನ ಮಾಡ್ಬೋದು. ಇನ್ನು ಈ ಕಡೆ ಬಂದ್ರೆ ನಿಮ್ಗೆ ತುಂಬಾನೇ ವೈಡ್ ಆಗಿರುವಂತಹ ಎಲ್ ಶೇಪ್ ಆಗಿರುವಂತಹ ಕಿಚನ್ ಸಿಗ್ತಾ ಇದೆ. ಮೇಲ್ಗಡೆ ನಿಮ್ಗೆ ಸ್ಟೋರೇಜ್ ನ ಮಾಡ್ಕೊಟ್ಟಿದ್ದಾರೆ. ಕಂಪ್ಲೀಟ್ ವುಡ್ ವರ್ಕ್ ಫಿನಿಶ್ ಆಗಿದೆ ಇಲ್ಲಿ. ಇದು ಕಂಪ್ಲೀಟ್ ಕಿಚನ್ ಏರಿಯಾ. ಇದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಸ್ಲೈಡಿಂಗ್ ಕಬೋರ್ಡ್ಸ್ ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮ್ಗೆ ಮಿರರ್ ಡ್ರೆಸ್ಸಿಂಗ್ ಟೇಬಲ್ ಇದೆ ವಿತ್ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಇನ್ನು ಇಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಅಷ್ಟೇ ಕಂಪ್ಲೀಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಸ್ಲೈಡಿಂಗ್ ಕಬೋರ್ಡ್ಸ್ ನ ಕೊಟ್ಟಿದ್ದಾರೆ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ. ಇಲ್ಲಿ ಟಿವಿ ಕ್ಯಾಬಿನ್ ಇದೆ. ಈ ರೂಮ್ಗೂ ನಿಮ್ಗೂ ಒಂದು ಬಾಲ್ಕನಿ ಸಿಗ್ತಿದೆ, ಅಟ್ಯಾಚ್ ವಾಶ್ರೂಮ್ ಸಿಗ್ತಿದೆ ಈ ರೂಮಲ್ಲಿ ಕೂಡ. ಇನ್ನು ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಬಂದ್ರೆ ಕಂಪ್ಲೀಟ್ ಆಗಿ ವಿಶಾಲವಾಗಿರುವಂತಹ ಸಿಕ್ಕಾಪಟ್ಟೆ ದೊಡ್ಡದಾಗಿರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲಿ ಟಿವಿ ಕ್ಯಾಬಿನ್ ಇದೆ. ಇನ್ನು ಈ ಕಡೆ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಅಂಡ್ ಈ ರೂಮ್ಗೆ ನಿಮ್ಗೆ ಬಾಲ್ಕನಿ ಕೊಟ್ಟು. ಇನ್ನು ಈ ಮನೆಯ ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇನ್ನು ಈ ಕಡೆ ಸ್ಲೈಡಿಂಗ್ ಕಬೋರ್ಡ್ಸ್ ನ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಇದೆ. ಮೇಲ್ಗಡೆ ಸೀಲಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿ ಪ್ರೀಮಿಯಂ